ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಹಠಾತ್ತನೆ ತೈಲ ಬೆಲೆ ಕಡಿತಗೊಳಿಸಿ ಕೇಂದ್ರ ಸರ್ಕಾರ ನಿನ್ನೆ ದೇಶದ ಜನರಿಗೆ ಸಿಹಿ ಸುದ್ದಿಯನ್ನು ನೀಡಿತ್ತು. ಅಲ್ಲದೆ ಎಲ್ಲಾ ರಾಜ್ಯಗಳು ಕೂಡ ತೆರಿಗೆ ಕಡಿಮೆ ಮಾಡಬೇಕು ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಇದರ ಬೆನ್ನಲ್ಲೇ ಬಿಜೆಪಿಯೇತರ ಸರ್ಕಾರದ ರಾಜ್ಯಗಳು ತೈಲದ ಮೇಲಿನ ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನು ಕಡಿತಗೊಳಿಸಿರುವುದಾಗಿ ಅನೌನ್ಸ್ ಮಾಡಿದೆ. ರಾಜಸ್ಥಾನ ಪೆಟ್ರೋಲ್ ಟ್ಯಾಕ್ಸ್ ಅನ್ನ 2.48 ರೂಪಾಯಿ ಹಾಗೂ ಡೀಸೆಲ್ ಮೇಲಿನ ತೆರಿಗೆಯನ್ನ 1.16 ರೂಪಾಯಿ ಕಡಿತಗೊಳಿಸಿದೆ. ಮಹಾರಾಷ್ಟ್ರದಲ್ಲಿಯೂ ಪೆಟ್ರೋಲ್ನಿಂದ 2.08 ಹಾಗೂ ಡೀಸೆಲ್ನಿಂದ 1.44 ರೂಪಾಯಿ ತೆಗೆಯಲಾಗಿದೆ. ಇನ್ನು ಕೇರಳದಲ್ಲಿ ಪೆಟ್ರೋಲ್ ಮೇಲಿನ ತೆರಿಗೆಯನ್ನ 2.41 ರೂಪಾಯಿ ಇಳಿಸಿದ್ದು, ಡೀಸೆಲ್ ಬೆಲೆಯಲ್ಲಿ 1.36 ರೂಪಾಯಿ ಕಡಿಮೆ ಮಾಡಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ತೈಲ ಮೇಲಿನ ತೆರಿಗೆಯನ್ನು ಇಳಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇತ ಪೆಟ್ರೋಲ್ ಟ್ಯಾಕ್ಸ್ ಇಳಿಸಬೇಕು ಅನ್ನುವಂತಹ ಕೇಂದ್ರ ಸಚಿವೆಯ ಹೇಳಿಕೆಗೆ ತಮಿಳುನಾಡು ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ 2014ರಿಂದ ತೈಲ ಬೆಲೆಯನ್ನ ನಿರಂತರವಾಗಿ ಏರಿಸ್ತಾನೆ ಇದೆ. ಆಗ ಒಕ್ಕೂಟ ವ್ಯವಸ್ಥೆಯ ಯಾವ ರಾಜ್ಯಗಳು ಕೂಡ ಕೇಳಲಿಲ್ಲ. ಆದರೆ ಈಗ ಇದ್ದಕ್ಕಿದ್ದಂತೆ ರಾಜ್ಯಗಳು ಕೂಡ ಇಂಧನ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಬೇಕು ಅನ್ನೋದು ಸಮಂಜಸ ಅಲ್ಲ ಅಂತ ತಮಿಳುನಾಡು ಹಣಕಾಸು ಸಚಿವ ಪಳನಿವೇಲ್ ತ್ಯಾಗರಾಜನ್ ಕೇಂದ್ರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಸಿದ ಬೆನ್ನಲ್ಲೇ ಜನರನ್ನ ಮೂರ್ಖರನ್ನಾಗಿಸಬೇಡಿ ಅಂತ ಕಾಂಗ್ರೆಸ್ ಹರಿಹಾಯ್ತಿದೆ. 60 ದಿನಗಳಲ್ಲಿ ಪೆಟ್ರೋಲ್ ಬೆಲೆಯನ್ನ 10 ರೂಪಾಯಿ ಏರಿಸಲಾಯಿತು. ಈಗ 9.5 ರೂಪಾಯಿ ಇಳಿಸಲಾಗಿದೆ. ಡೀಸೆಲ್ ಕೂಡ 10 ರೂಪಾಯಿ ಏರಿಸಲಾಗಿತ್ತು. ಈಗ 7 ರೂಪಾಯಿ ಇಳಿಸಿದ್ದೀರಾ. ಜನರನ್ನ ಮೂರ್ಖರನ್ನಾಗಿಸುವುದನ್ನ ನಿಲ್ಲಿಸಿ ಅಂತ ಕಾಂಗ್ರೆಸ್ನ ವಕ್ತಾರ ರಣದೀಪ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಜೊತೆಗೆ 2014ರಲ್ಲಿ ಅಬಕಾರಿ ಸುಂಕ ಪೆಟ್ರೋಲ್ಗೆ 9.48 ರೂಪಾಯಿ ಇತ್ತು. ಈಗ 19.9 ರೂಪಾಯಿ ಆಗಿದೆ. ಡೀಸೆಲ್ ಮೇಲೆ 3.56 ರೂಪಾಯಿ ಇತ್ತು. ಈಗ 15.8 ರೂಪಾಯಿ ಮಾಡಿದ್ದೀರಾ. ನಿಜವಾಗ್ಲೂ ಜನಪರ ಕಾಳಜಿ ಇದ್ರೆ 2014ರಲ್ಲಿ ಎಷ್ಟಿತ್ತೋ ಅಷ್ಟಕ್ಕೆ ಅಬಕಾರಿ ಸುಂಕವನ್ನ ಇಳಿಸಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಉಂಟಾಗುವಂತಹ ಆರ್ಥಿಕ ಹೊರೆಗೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಸಾಲವನ್ನ ಮಾಡಬೇಕಾಗಿ ಬರುತ್ತೆ ಅಂತ ವರದಿಗಳು ಬಂದಿವೆ. ನಿನ್ನೆಯ ಅಬಕಾರಿ ಸುಂಕ ಇಳಿಕೆಯಿಂದ ಸರ್ಕಾರಕ್ಕೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹೊರೆಯಾಗಲಿದ್ದು, ಈಗ ಇದನ್ನು ಸರಿದೂಗಿಸೋಕೆ ಸರ್ಕಾರ ಮಾರುಕಟ್ಟೆಯಿಂದ ಅಷ್ಟೇ ಪ್ರಮಾಣದ ಹೆಚ್ಚುವರಿ ಸಾಲವನ್ನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅತ ಜಿಎಸ್ಟಿ ಮತ್ತು ವೈಯಕ್ತಿಕ ಆದಾಯ ತೆರಿಗೆಯಿಂದ ಸಂಗ್ರಹ ಆಗ್ತಾ ಇರುವಂತಹ ಹೆಚ್ಚುವರಿ ಆದಾಯ ಕೂಡ ಆಹಾರ ಮತ್ತು ರಸಗೊಬ್ಬರಗಳಿಗೆ ಸಬ್ಸಿಡಿ ನೀಡುವುದಕ್ಕೆ ಸರಿ ಹೋಗುತ್ತೆ ಅಂತ ವರದಿಗಳು ತಿಳಿಸಿವೆ. ರಷ್ಯಾ ಯುಕ್ರೇನ್ ಯುದ್ಧದಿಂದ ಬೆಂಗಳೂರು ಮೆಟ್ರೋ ನಿರ್ಮಾಣ ಕಾರ್ಯಕ್ಕೆ ಸ್ಟೀಲ್ ಸಿಗ್ತಾ ಇಲ್ಲ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ರಷ್ಯಾ ಮತ್ತು ಯುಕ್ರೇನ್ ಜಗತ್ತಿನ ಪ್ರಮುಖ ಸ್ಟೀಲ್ ಪೂರೈಕೆದಾರರು. ಈಗ ಅವು ಯುದ್ಧದಲ್ಲಿ ನಿರತ ಆಗಿರೋದ್ರಿಂದ ಜಾಗತಿಕವಾಗಿ ಹೈಗ್ರೇಡ್ ಸ್ಟೀಲ್ನ ಅಭಾವ ಎದುರಾಗಿದೆ. ಹೀಗಾಗಿ ದೇಶೀಯ ಸ್ಟೀಲ್ ಕಂಪನಿಗಳು ಕೂಡ ಲಾಭ ಇರೋದ್ರಿಂದ ರಫ್ತು ಮಾಡೋದು ಹೆಚ್ಚು ಮಾಡಿಕೊಂಡಿದ್ದಾರೆ. ಇದರಿಂದ ದೇಶದ ಮೂಲಸೌಕರ್ಯ ಕೆಲಸಗಳು, ಅದರಲ್ಲೂ ಮೆಟ್ರೋ ನಿರ್ಮಾಣಕ್ಕೆ ಹೊಡೆತ ಬಿದ್ದಿದೆ ಅಂತ ಮೆಟ್ರೋ ಕಾಂಟ್ರಾಕ್ಟರ್ ಒಬ್ಬರು ಹೇಳಿದ್ದಾರೆ. ನಮ್ಮ ವೈಟ್ಫೀಲ್ಡ್ ಮೆಟ್ರೋ ನಿರ್ಮಾಣಕ್ಕೆ ಸುಮಾರು 6,000 ಟನ್ ಸ್ಟೀಲ್ ಬೇಕಾಗಿದ್ದು, ಇದುವರೆಗೂ 4.5 ಸಾವಿರ ಟನ್ ಸ್ಟೀಲ್ ಮಾತ್ರ ದೊರೆತಿದೆ. ಹೀಗಾಗಿ ಈ ವರ್ಷದ ಡಿಸೆಂಬರ್ನಲ್ಲಿ ಲೋಕಾರ್ಪಣೆ ಆಗಬೇಕಾಗಿದ್ದ ಅದು ಇನ್ನೂ ಮುಂದಕ್ಕೆ ಹೋಗಲಿದೆ ಅಂತ ಮೆಟ್ರೋ ಪ್ರಾಧಿಕಾರ ಬಿಎಂಆರ್ಸಿಎಲ್ ಹೇಳಿದೆ. ಮನೆಯನ್ನೇ ಗ್ಯಾಸ್ ಚೇಂಬರ್ ಅನ್ನಾಗಿ ಪರಿವರ್ತಿಸಿಕೊಂಡು 2 ಮಕ್ಕಳ ಜೊತೆ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ದೆಹಲಿಯಲ್ಲಿ ನಡೆದಿದೆ. ಅಲ್ಲಿನ ಪ್ರತಿಷ್ಠಿತ ವಸಂತ್ ವಿಹಾರದ ಮನೆಯೊಂದರಲ್ಲಿ ಈ ಘಟನೆ ನಡೆದಿದ್ದು, ಡೆತ್ ನೋಟ್ನಲ್ಲಿ ಭಯಾನಕ ಆತ್ಮಹತ್ಯೆ ಪ್ಲಾನ್ ಬಹಿರಂಗವಾಗಿದೆ. ದಿಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಮನೆಯ ಕಿಟಕಿ, ಬಾಗಿಲು, ವೆಂಟಿಲೇಟರ್ಗಳನ್ನ ಫಾಯಿಲ್ ಹಾಳೆಗಳ ಮೂಲಕ ಒಂಚೂರು ಗಾಳಿ ಕೂಡ ಆಚೆ ಹೋಗದ ಹಾಗೆ ಕವರ್ ಮಾಡಿರೋದು, ಒಳಗಡೆ ಗ್ಯಾಸ್ ಸಿಲಿಂಡರ್ ಆನ್ ಮಾಡಿ ಕಲ್ಲಿದ್ದಲಿನ ಕೆಂಡವೊಂದು ಉರಿತಾ ಇರೋದು ಕಂಡು ಬಂದಿದೆ. ಜೊತೆಗೆ 3 ಮೃತದೇಹಗಳು ಕೂಡ ಪತ್ತೆಯಾಗಿವೆ. ಕಲ್ಲಿದ್ದಲು ಹೊಗೆ ಮತ್ತು ಸಿಲಿಂಡರ್ ಅನಿಲ ಎರಡೂ ಸೇರಿ ವಿಷಕಾರಿ ಕಾರ್ಬನ್ ಮೊನಾಕ್ಸೈಡ್ ಗಾಳಿಯಾಗಿ ಪರಿವರ್ತನೆ ಆಗಿದೆ. ಉಸಿರುಗಟ್ಟಿ 3 ಕ್ಷಣದಲ್ಲಿ ಸಾವನ್ನಪ್ಪಿರಬಹುದು ಅಂತ ಪೊಲೀಸರು ಹೇಳಿದ್ದಾರೆ. ತನಿಖೆಯಲ್ಲಿ ಈ ಎಲ್ಲಾ ವಸ್ತುಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತರಿಸಿಕೊಳ್ಳಲಾಗಿತ್ತು ಅಂತ ಗೊತ್ತಾಗಿದೆ. ಮೃತರನ್ನ ಮಂಜು ಶ್ರೀವಾತ್ಸವ್ ಅನ್ನುವಂತಹ 50ರ ಆಸುಪಾಸಿನ ಮಹಿಳೆ ಮತ್ತು ಅವರ ಮಕ್ಕಳಾದ ಆಂಶಿಕಾ ಹಾಗೂ ಅಂಕು ಅಂತ ಗುರುತಿಸಲಾಗಿದೆ. ಜೊತೆಗೆ ಒಂದು ಡೆತ್ ನೋಟ್ ಸಿಕ್ಕಿದ್ದು, ಅದರಲ್ಲಿ ವಿಷಕಾರಿ ಗಾಳಿ ಕಾರ್ಬನ್ ಮೊನಾಕ್ಸೈಡ್ ಇದೆ. ಇದಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತೆ. ಮನೆಯೊಳಗೆ ಬರೋಕು ಮುಂಚೆ ಕಿಟಕಿ ಎಲ್ಲ ಓಪನ್ ಮಾಡಿ ಬೆಂಕಿ, ಕ್ಯಾಂಡಲ್ ಏನು ಉರಿಸಬೇಡಿ. ಕಿಟಕಿ ತೆಗೆಯುವಾಗ ಕೂಡ ಹುಷಾರು. ಈ ಗಾಳಿಯನ್ನು ಒಳಗೆ ತೆಗೆದುಕೊಳ್ಬೇಡಿ ಅಂತ ಮುನ್ನೆಚ್ಚರಿಕೆ ನೀಡಿರೋದು ಸ್ಪಷ್ಟವಾಗಿದೆ. ಮೃತ ಮಹಿಳೆ ಪತಿ ಉಮೇಶ್ ಚಂದ್ರ ಶ್ರೀವಾತ್ಸವ್ ಕೋವಿಡ್ನಿಂದ ಕಳೆದ ವರ್ಷ ಮೃತಪಟ್ಟಿದ್ರು. ಅದಾದ್ಮೇಲೆ ಈ ಕುಟುಂಬ ತುಂಬಾ ಮನನೊಂದಿತ್ತು. ಆ ಮಹಿಳೆ ಕೂಡ ಕೊನೆಗೆ ಹುಷಾರು ತಪ್ಪಿದ್ರು ಅಂತ ಮನೆ ಕೆಲಸದವರು ಮತ್ತು ನೆರೆಯ ಮನೆಯವರು ತಿಳಿಸಿದ್ದಾರೆ. ತನಿಖೆ ಇನ್ನೂ ಜಾರಿಯಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ.
ಗ್ಯಾನ್ವಾಪಿ ಮಸೀದಿ ವಿವಾದ ಬೆನ್ನಲ್ಲೇ ದಿಲ್ಲಿಯ ಕುತುಬ್ ಮಿನಾರ್ ಬಗ್ಗೆ ಕೂಡ ಚರ್ಚೆ ಆರಂಭವಾಗಿದ್ದು, ಕೇಂದ್ರ ಸರ್ಕಾರ ಈಗ ಅದಕ್ಕೆ ಸ್ಪಷ್ಟೀಕರಣ ನೀಡಿದೆ. ಐತಿಹಾಸಿಕ ವಾಸ್ತುಶಿಲ್ಪ ಕುತುಬ್ ಮಿನಾರ್ ಬಳಿ ಸರ್ವೆ ಮಾಡುವ ಪ್ರಶ್ನೆಯೇ ಇಲ್ಲ. ನ್ಯಾಯಾಲಯದಿಂದ ಯಾವುದೇ ಅಂತಹ ನಿರ್ದೇಶನ ಬಂದಿಲ್ಲ ಅಂತ ಕೇಂದ್ರ ಸಂಸ್ಕೃತಿ ಸಚಿವ ಜಿ ಕಿಶನ್ ರೆಡ್ಡಿ ಹೇಳಿದ್ದಾರೆ. ಮಾಜಿ ಎಎಸ್ಐ ಅಧಿಕಾರಿಯೊಬ್ಬರು ಕುತುಬ್ ಮಿನಾರ್ ಅನ್ನು ನಿರ್ಮಿಸಿದ್ದು ಕುತುಬುದ್ದೀನ್ ಐಬಕ್ ಅಲ್ಲ, ರಾಜ ವಿಕ್ರಮಾದಿತ್ಯ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಕುತುಬ್ ಮಿನಾರ್ ಬಳಿ ಎಎಸ್ಐ ಸರ್ವೆ ನಡೆಸುತ್ತಂತೆ ಅನ್ನುವ ವರದಿಗಳು ಹರಿದಾಡ್ತಾ ಇದ್ವು. ದೇಶದ ರಾಜಕಾರಣ ಕೊಂಚ ಗರಿಗೆದರಿದ್ದು, ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಇಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರನ್ನ ಭೇಟಿಯಾಗಿದ್ದಾರೆ. ಚಂಡೀಗಢದಲ್ಲಿ ನಡೆದ ಈ ಸಭೆಯಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೇಜ್ರಿವಾಲ್ ಜೊತೆಗೆ 1 ಗಂಟೆಗೂ ಅಧಿಕ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಕೇಂದ್ರ ಸರ್ಕಾರದ ಕೃಷಿ ಮಸೂದೆಯ ವಿರುದ್ಧದ ಪ್ರತಿಭಟನೆಯಲ್ಲಿ ಸಾವಿಗೀಡಾದ ಸುಮಾರು 600 ರೈತ ಕುಟುಂಬಗಳಿಗೆ ತಲಾ 3 ಲಕ್ಷ ಪರಿಹಾರವನ್ನು ನೀಡುವುದಾಗಿ ತೆಲಂಗಾಣ ಸಿಎಂ ಘೋಷಿಸಿದ್ದಾರೆ. ಇವರು ನಿನ್ನೆಯಷ್ಟೇ ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ರನ್ನ ಭೇಟಿಯಾಗಿದ್ರು. ಇವಾಗಿ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ವಕ್ತಾರ ದಾಸೋಜು ಶ್ರವಣ್, ತೆಲಂಗಾಣದಲ್ಲಿಯೇ ಸುಮಾರು 8,000 ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ನಮ್ಮ ಸಿಎಂ ಕಣ್ಣು ಕುರುಡಾಗಿದೆ ಅಂತ ಕಿಡಿಕಾರಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ರಾಷ್ಟ್ರ ರಾಜಕಾರಣದತ್ತ ತೀವ್ರ ಆಸಕ್ತಿಯನ್ನು ತೋರ್ತಾ ಇದ್ದು, ಮುಂದಿನ ಚುನಾವಣೆಗಳಿಗೆ ಕಾಂಗ್ರೆಸ್ ಬಿಜೆಪಿ ಹೊರತಾಗಿ ಸ್ವತಂತ್ರ ಕೂಟ ರಚಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಊಹಾಪೋಹಗಳ ನಡುವೆಯೇ ದೇಶದ ಇತರ ಬಿಜೆಪಿ ವಿರೋಧಿ ಬಣದ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಪಶ್ಚಿಮ ಬಂಗಾಳದ ಪ್ರಭಾವಿ ಸಂಸದ ಅರ್ಜುನ್ ಸಿಂಗ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದು, ಮಮತಾರ ತೃಣಮೂಲ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳದ ಬಿಜೆಪಿ ಘಟಕದ ಉಪಾಧ್ಯಕ್ಷ ಕೂಡ ಆಗಿದ್ದ ಅರ್ಜುನ್ ಬ್ಯಾರಕ್ಪುರ್ ಕ್ಷೇತ್ರದಿಂದ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿದ್ರು. ಪಶ್ಚಿಮ ಬಂಗಾಳದ ಬಿಜೆಪಿಯಲ್ಲಿ ನಾಯಕರು ತಮ್ಮನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ, ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಬಿಜೆಪಿ ಹೈಕಮಾಂಡ್ಗೂ ಕೂಡ ದೂರು ನೀಡಿದ್ರು. ಆದರೆ ಅವರಿಂದ ಯಾವುದೇ ಸ್ಪಂದನೆ ಸಿಗದೆ ಇರೋದ್ರಿಂದ ಪಕ್ಷವನ್ನ ಬಿಟ್ಟಿರೋದಾಗಿ ಹೇಳಿದ್ದಾರೆ. ಅಸ್ಸಾಂನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಿದ ಆರೋಪಿಗಳ ಮನೆಯನ್ನ ಒತ್ತುವರಿ ಕಾರಣ ನೀಡಿ ನೆಲಸಮ ಮಾಡಲಾಗಿದೆ. ಅಸ್ಸಾಂನ ನಾಗೋನ್ನಲ್ಲಿ ಆರೋಪಿಯೊಬ್ಬ ಪೊಲೀಸರ ಕಸ್ಟಡಿಯಲ್ಲಿರುವಾಗಲೇ ಮೃತಪಟ್ಟಿದ್ದ. ಇದರಿಂದ ಕೋಪಗೊಂಡ ಕೆಲವರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ಇದೀಗ ಈ ಘಟನೆ ನಡೆದಂತಹ 1 ದಿನದ ನಂತರ ಇದಕ್ಕೆ ಕಾರಣರಾದ 3 ಮನೆಯನ್ನ ನೆಲಸಮಗೊಳಿಸಲಾಗಿದೆ. ಹಗರಣದ ಪ್ರಕರಣಗಳಲ್ಲಿ ಬೇರೆ ಬೇರೆಯಾಗಿ ದಾಖಲಾಗುವಂತಹ ಎಫ್ಐಆರ್ಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಟ್ಟಿಗೆ ಸೇರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದಿಲ್ಲಿಯ ಬೈಕ್ ಬೋಟ್ ಮತ್ತು ಗ್ರ್ಯಾಂಡ್ ವಿನಯ್ ಸ್ಮಾಲ್ ಹಗರಣಗಳ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದ್ವು. ಇದನ್ನು ನೋಡಿದಂತಹ ಸುಪ್ರೀಂ ಕೋರ್ಟ್ ತನ್ನ ವಿಶೇಷಾಧಿಕಾರವನ್ನು ಬಳಸಿ ಎಲ್ಲವನ್ನ ಒಂದೇ ಎಫ್ಐಆರ್ ಆಗಿ ರೂಪಿಸುವಂತೆ ಹೇಳಿದೆ. ಕಾಡ್ಗಿಚ್ಚಿಗೆ ಕಾರಣನಾದ ರೈತನೊಬ್ಬನಿಗೆ ಮಹಾರಾಷ್ಟ್ರದ ಕೋರ್ಟ್ 5,000 ರೂಪಾಯಿ ದಂಡ ಮತ್ತು 1,000 ಸಸಿಗಳನ್ನು ನೆಟ್ಟು ಆರೈಕೆ ಮಾಡಲು ಆದೇಶಿಸಿದೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಂದಗಾಂವ್ ಗ್ರಾಮದ ಸುಭಾಷ್ ರಾಮರಾವ್ ಪಾಟೀಲ್ ಕಾಡ್ಗಿಚ್ಚಿಗೆ ಕಾರಣನಾದ ರೈತ. ಇವರು ತಮ್ಮ ಕಬ್ಬಿನ ಗದ್ದೆಯಲ್ಲಿದ್ದ ಕಳೆಗಳನ್ನೆಲ್ಲ ಸುಟ್ಟು ಹೋಗಲಿ ಅಂತ ಬೆಂಕಿ ಹಚ್ಚಿದ್ರು. ಆದರೆ ಜೋರಾಗಿ ಬೀಸಿದ ಗಾಳಿ ಬೆಂಕಿ ಕಾಡಿಗೆ ಹಬ್ಬುವಂತೆ ಮಾಡಿತ್ತು. ಇದರಿಂದ 1,622 ಮರಗಳು ಸುಟ್ಟು ಹೋಗಿವೆ. ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ತಾಲೂಕಿನ ಕೋನಿನಲ್ಲಾ ಎಂಬಲ್ಲಿ ನಿರ್ಮಾಣವಾಗ್ತಾ ಇದ್ದ ಸುರಂಗದಲ್ಲಿ ಭೂಕುಸಿತ ಸಂಭವಿಸಿದೆ. ಇದೀಗ ಅದರಲ್ಲಿ ಸಿಲುಕಿದ್ದ 10 ಜನ ಕಾರ್ಮಿಕರ ದೇಹಗಳನ್ನು 36 ಗಂಟೆ ಕಾರ್ಯಾಚರಣೆ ನಡೆಸಿ ಹೊರತೆಗೆಯಲಾಗಿದೆ. ಇನ್ನು ಸುರಂಗ ನಿರ್ಮಿಸ್ತಾ ಇದ್ದಂತಹ ಕಂಪನಿ ಸರಿಯಾದ ರಕ್ಷಣಾ ಕ್ರಮಗಳನ್ನು ಬಳಸದೇ ಇರುವುದು ಈ ದುರಂತಕ್ಕೆ ಕಾರಣವಾಗಿರಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ. ಹೀಗಾಗಿ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ನು ಈ ಘಟನೆಯಲ್ಲಿ ಮೃತಪಟ್ಟ ಪ್ರತಿಯೊಬ್ಬ ಕಾರ್ಮಿಕರಿಗೂ ಸುರಂಗ ನಿರ್ಮಾಣ ಸಂಸ್ಥೆಯಿಂದ 15 ಲಕ್ಷ, ಕೇಂದ್ರ ಸರ್ಕಾರದಿಂದ 16 ಲಕ್ಷ ಮತ್ತು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾರಿಂದ 1 ಲಕ್ಷ ಪರಿಹಾರ ಧನವನ್ನು ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ವಿಶ್ವದಾದ್ಯಂತ ಒಂದೊಂದೇ ದೇಶಗಳನ್ನು ಆವರಿಸ್ತಾ ಇರುವಂತಹ ಮಂಕಿ ಪಾಕ್ಸ್ ವೈರಸ್ ಬಗ್ಗೆ ಈಗ ಭಾರತ ಕೂಡ ಅಲರ್ಟ್ ಆಗಿದ್ದು, ವಿದೇಶಿ ಪ್ರಯಾಣಿಕರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ಬಂದರು, ವಿಮಾನ ನಿಲ್ದಾಣಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಸೇರಿದಂತೆ ಹಲವು ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಹಾಗೂ ಈಗಾಗಲೇ ಸೋಂಕು ಕಂಡುಬಂದಿರುವ ದೇಶಗಳಿಂದ ಬಂದವರ 21 ದಿನಗಳ ಪ್ರಯಾಣದ ಹಿನ್ನೆಲೆಯನ್ನ ಪರಿಶೀಲನೆ ನಡೆಸುವಂತೆ ಕೇಂದ್ರ ಆರೋಗ್ಯ ಇಲಾಖೆ ಸೂಚಿಸಿದೆ. ಕ್ವಾಡ್ ರಾಷ್ಟ್ರಗಳ ಸಭೆ ಜಾಗತಿಕ ಸಮಸ್ಯೆಗಳ ಹಾಗೂ ನಮ್ಮ ಅಭಿಪ್ರಾಯಗಳನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಉತ್ತಮ ಅವಕಾಶ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ನಾಳೆ ಜಪಾನ್ನಲ್ಲಿ ಕ್ವಾಡ್ ದೇಶಗಳ ಶೃಂಗಸಭೆ ನಡೆಯಲಿದ್ದು, ಪ್ರಧಾನಿ ಮೋದಿ ಸಹ ಭಾಗವಹಿಸಲಿದ್ದಾರೆ. ಈ ಸಭೆಗೂ ಮುನ್ನ ಮಾತನಾಡಿರುವಂತಹ ಅವರು, ಇದು 4 ರಾಷ್ಟ್ರಗಳ ಸಹಕಾರ ಸಂಬಂಧಗಳನ್ನು ಗಟ್ಟಿಗೊಳಿಸೋಕೆ ಸಹಾಯ ಮಾಡುತ್ತೆ. ಇಂಡೋ ಪೆಸಿಫಿಕ್ ಭಾಗ ಸೇರಿದಂತೆ ಸಮಕಾಲೀನ ಜಾಗತಿಕ ಸಮಸ್ಯೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡೋಕೆ ಅವಕಾಶ ಸಿಗುತ್ತೆ. ಭಾರತ ಈ 3 ದೇಶಗಳ ಜೊತೆಗೆ ಅಂದರೆ ಜಪಾನ್, ಅಮೆರಿಕ ಹಾಗೂ ಆಸ್ಟ್ರೇಲಿಯಾ ಜೊತೆಗೆ ಪ್ರಾದೇಶಿಕ ಸಹಕಾರ, ಪರಸ್ಪರ ಹಿತಾಸಕ್ತಿ ಹಾಗೂ ಇನ್ನಿತರ ವಿಚಾರಗಳ ಕುರಿತು ಚರ್ಚೆ ಮಾಡುತ್ತೆ ಅಂತ ಹೇಳಿದ್ದಾರೆ.
ಅಂದಹಾಗೆ ಜಪಾನ್ನಲ್ಲಿ ಮೋದಿ ಸುಮಾರು 40 ಗಂಟೆಗಳ ಕಾಲ ವಾಸ್ತವ್ಯವನ್ನು ಹೂಡಲಿದ್ದು 23 ಒಪ್ಪಂದಗಳಿಗೆ ಸಹಿ ಹಾಕಬಹುದು ಅಂತ ಹೇಳಲಾಗಿದೆ. ಇದರ ಜೊತೆಗೆ ಜಪಾನ್ನ 36 ಕಂಪನಿಗಳ ಮುಖ್ಯಸ್ಥರ ಜೊತೆಗೆ ಮೋದಿ ಸಭೆ ನಡೆಸಲಿದ್ದು ಇದೇ ವೇಳೆ ಭಾರತ ಮೂಲದ ಪ್ರಜೆಗಳನ್ನ ಭೇಟಿಯಾಗಲಿದ್ದಾರೆ. ಜಗತ್ತಿನ ಟೆಕ್ನಾಲಜಿ ದೈತ್ಯ ಆಪಲ್ ಕಂಪನಿ ಉತ್ಪಾದನಾ ಘಟಕಗಳನ್ನು ಚೀನಾದಿಂದ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡುವ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ. ಅದರಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಆಯ್ಕೆಯಾಗಿವೆ ಅಂತ ಅಮೆರಿಕದ ಪತ್ರಿಕೆಯೊಂದು ವರದಿ ಮಾಡಿದೆ. ಚೀನಾದ ಕಠಿಣ ಕೊರೋನಾ ನಿಯಮಗಳು ದೇಶದ ಆರ್ಥಿಕತೆ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದನೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಬೇರೆ ದೇಶಗಳಿಗೂ ತನ್ನ ಉತ್ಪಾದನೆಯನ್ನು ವಿಸ್ತರಿಸುವ ಬಗ್ಗೆ ಆಪಲ್ ಚಿಂತನೆಯನ್ನು ನಡೆಸ್ತಾ ಇದೆ. ಬ್ರಿಟನ್ನ ಅತ್ಯಂತ ಶ್ರೀಮಂತರ ಲಿಸ್ಟ್ನಲ್ಲಿ ಭಾರತ ಮೂಲದ ಗೋಪಿ ಹಿಂದೂಜಾ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಬ್ರಿಟನ್ ಮೂಲದ ಸಂಡೇ ಟೈಮ್ಸ್ ಯುಕೆ ರಿಚ್ ಲಿಸ್ಟ್ ಅನ್ನುವ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಇದರಲ್ಲಿ ಬ್ರಿಟನ್ನಲ್ಲಿ ವಾಸಿಸ್ತಾ ಇರುವಂತಹ ಭಾರತ ಮೂಲದ ಮೂವರಾದ ಗೋಪಿ ಹಿಂದೂಜಾ, ಕಿರಣ್ ಮಜುಮ್ದಾರ್ ಶಾ ಮತ್ತು ಲಕ್ಷ್ಮೀ ನಿವಾಸ್ ಮಿತ್ತಲ್ ಹೆಸರಿದೆ. ಹಿಂದೂಜಾ ಕುಟುಂಬ 28 ಬಿಲಿಯನ್ ಪೌಂಡ್ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 2,72,000 ಕೋಟಿ ಮೊತ್ತದ ಆಸ್ತಿಯನ್ನು ಹೊಂದಿದ್ದು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನುಳಿದಂತೆ ಮಿತ್ತಲ್ 6 ಮತ್ತು ಕಿರಣ್ ಮಜುಮ್ದಾರ್ ಶಾ 75ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಭಾರತದ ಬೌಲಿಂಗ್ ಸೆನ್ಸೇಷನ್ ಅಂತಾನೆ ಹೇಳಲಾಗ್ತಾ ಇರುವಂತಹ ವೇಗಿ ಉಮ್ರಾನ್ ಮಲಿಕ್ ಟೀಂ ಇಂಡಿಯಾದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ತವರಿನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯುವಂತಹ 5 ಪಂದ್ಯಗಳ ಟೀಂ 20 ಸರಣಿಗೆ ಬಿಸಿಸಿಐ ಭಾರತದ ತಂಡವನ್ನು ಪ್ರಕಟ ಮಾಡಿದೆ. ಇದರಲ್ಲಿ ಉಮ್ರಾನ್ ಮಲಿಕ್ಗೆ ಸ್ಥಾನವನ್ನು ನೀಡಲಾಗಿದೆ. ಹಿರಿಯ ಆಟಗಾರ ಅನುಪಸ್ಥಿತಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ರನ್ನ ಕ್ಯಾಪ್ಟನ್ ಮಾಡಲಾಗಿದೆ. ಜೊತೆಗೆ ಐಪಿಎಲ್ನಲ್ಲಿ ಮಿಂಚ್ತಾ ಇರುವಂತಹ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್, ಹಾರ್ದಿಕ್ ಪಾಂಡ್ಯ ಸೇರಿದಂತೆ 18 ಜನರನ್ನ ಹೆಸರಿಸಲಾಗಿದೆ. ಈ ಹಿಂದೆ ಇದೇ ರೀತಿ ಲಂಕಾ ಸರಣಿಯಲ್ಲಿ ಕ್ಯಾಪ್ಟನ್ ಆಗಿದ್ದ ಆರಂಭಿಕ ಆಟಗಾರ ಶಿಖರ್ ಧವನ್ಗೆ ಈಗ ಕೋಕ್ ನೀಡಲಾಗಿದೆ. ಈ ಸರಣಿ ಜೂನ್ 9ರಿಂದ ಆರಂಭವಾಗಲಿದೆ. ಇನ್ನು ಇಂಗ್ಲೆಂಡ್ನಲ್ಲಿ ಕಳೆದ ಬಾರಿ ಆಡದೆ ಉಳಿದಿರುವಂತಹ ಏಕೈಕ ಟೆಸ್ಟ್ ಪಂದ್ಯಕ್ಕೂ ಕೂಡ ತಂಡ ಪ್ರಕಟ ಮಾಡಿದ್ದು ಕನ್ನಡಿಗ ಮಯಾಂಕ್ ಅಗರ್ವಾಲ್, ಅಜಿಂಕ್ಯ ರಹಾನೆಗೆ ಕೋಕ್ ನೀಡಲಾಗಿದೆ. ಈ ಹಿಂದೆ ಶ್ರೀಲಂಕಾ ವಿರುದ್ಧದ ತಂಡದಲ್ಲಿ ಕೈಬಿಟ್ಟಿದ್ದ ಚೇತೇಶ್ವರ ಪೂಜಾರ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಇವರು ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಇವರನ್ನು ಉಳಿಸಿಕೊಂಡು ಅಜಿಂಕ್ಯ ರಹಾನೆಯನ್ನ ಕೈಬಿಡಲಾಗಿದೆ. ಉಳಿದಂತೆ ಎಲ್ಲ ಹಿರಿಯ ಆಟಗಾರರು ಲಭ್ಯವಿದ್ದಾರೆ. ಅಂದಹಾಗೆ ಈ ಪಂದ್ಯ ಜುಲೈ 1ರಿಂದ 5ರವರೆಗೆ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆಯಲಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಥಾಮಸ್ ಕಪ್ನಲ್ಲಿ ಐತಿಹಾಸಿಕ ಗೆಲುವು ತಂದುಕೊಟ್ಟಂತಹ ಭಾರತದ ಶಟಲ್ ಟೀಂ ಭೇಟಿಯಾಗಿದ್ದಾರೆ. ಈ ಹಿಂದೆ ಥಾಮಸ್ ಕಪ್ ಗೆದ್ದಾಗ ಆಟಗಾರರಿಗೆ ಮೋದಿಯವರು ಫೋನ್ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ರು. ಇದೀಗ ನೇರವಾಗಿ ಥಾಮಸ್ ಕಪ್ ಗೆದ್ದ ಟೀಂ ಮತ್ತು ಉಬರ್ ಕಪ್ ಪಂದ್ಯಾವಳಿಯಲ್ಲಿ ಭಾಗಿಯಾದ ತಂಡವನ್ನ ಭೇಟಿಯಾಗಿದ್ದಾರೆ. ಅವರೊಂದಿಗೆ ಮಾತನಾಡಿರುವಂತಹ 28 ನಿಮಿಷದ ವಿಡಿಯೋವನ್ನ ಪ್ರಧಾನಿ ಮೋದಿ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರುಚಾಡಿಲ್ಲ, ಕೇವಲ ಸುದ್ದಿಯ ರೂಪದಲ್ಲಿ ನೀಡುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.